ಯಪ್ಪ ದೊಡ್ಡ ಅಡ್ವೆಂಚರ್. ಸರ್ ಬೆಂಗಳೂರು ಟೈಮ್ಗಿಂತ ಓಡ್ಕೊಂಬಂತಿದ್ದೀವಿ ಟ್ರೈನ್ನ. ಜಸ್ಟ್ ಕರೆಕ್ಟಾಗಿ ಸಿಂಕ್ ಮಾಡಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನಂತ ನೆಕ್ಸ್ಟ್ ಹೇಳ್ತೀವಿ. ಇದು ಅಡ್ವೆಂಚರ್ನ ಕವರ್ ಮಾಡ್ತಿದ್ದೀನಿ ಈಗ. ಫೈನಲಿ ವಿ ಮೇಡ್ ಇಟ್ ಗೈಸ್. ನಮ್ಮಪ್ಪ ಅಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ. ನಾವು ಓಡಿ ಬಂದು ಹತ್ತಿದ್ದೀವಿ. ಅವ್ರು ಆಲ್ರೆಡಿ ಚಿಕ್ಕ ಕುಂತವ್ರೆ. ಮೇಡಮ್ ಸರ್ ಅಯ್ಯಪ್ಪ ಸಾಕಾಯ್ತು. ಓಡ್ ಬಂದು ಹತ್ತಿರೋದು. ಫೈನಲಿ ಮೇಡ್ ಇಟ್. ಓಡ್ ಬಂದು ಹತ್ತಿರೋದು ಜೀವನದಲ್ಲಿ ಫಸ್ಟ್ ಟೈಮ್ ಗಗನ. DDLJ ಥರ ಕೈ ಕೊಟ್ಟು ಕರ್ಕೊಂಡಂಗಾಯ್ತು. ನಮ್ಮ ಮಮ್ಮಿಗೆ ಮೊದಲನೇ ಟೈಮ್ ಟ್ರೈನು, ಫಸ್ಟ್ ಟೈಮ್ ಟ್ರೈನು. ಅಪ್ಪ ಅಮ್ಮ ಮಮ್ಮಿ ಟ್ರೈನ್ ಫಸ್ಟ್ ಟೈಮಾ? ನಮ್ಮ ಮಮ್ಮಿಗೆ ಫಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್. ಹತ್ಕೊಳಕ್ಕಾಯ್ತಾ ಇರಲಿಲ್ಲ. ನಮ್ಮ ಮಮ್ಮಿನ ಮೊದಲನೇ ಸಲ ಟ್ರೈನ್ ಕರ್ಕೋಗಿ, ನಮ್ಮ ಅಪ್ಪ ಒಂದ್ಸತಿ ಹೋಗಿರ್ಬೇಕಷ್ಟೇ. ಹಾಂ, ಈ ಟ್ರೈನ್ ಡಿಸಾಸ್ಟರ್ಗೆ ಕಾರಣ ಈ ನನ್ನ ಮಗನೇ. ಬುಕ್ ಮಾಡಿ ಅರ್ಧ ಗಂಟೆ ಆದರೂ ಬರಲಿಲ್ಲ ಅವನು. ಅವಾಗ ಕೊನೆಯಲ್ಲಿ ಇನ್ನೊಂದು ಆಟೋ ಬುಕ್ ಮಾಡಿ ಅವ್ನು ಕರೆಕ್ಟಾಗಿ ಪಾಪ ತಲುಪಿಸ್ಕೊಟ್ಟ. ಟ್ರೈನ್ ಮೂವಿಂಗಲ್ಲಿತ್ತು. ಅವ್ನು ನಿಲ್ಲಿಸಿದಾಗ ಓಡ್ ಬಂದು ಜಂಪ್ ಹೊಡೆದು. ಅವ್ನು ಹೇಳಿದ್ದು ಕನ್ಫ್ಯೂಸ್ ಆಯಿತು ಅನ್ಕೊಬಿಡಿ. ನಿಲ್ಲಿಸಿದಾಗ ಮೂವಿಂಗಲ್ಲಿತ್ತು ಅಂತೆಲ್ಲ, ಆಟೋ ನಿಲ್ಲಿಸಿದಾಗ ಟ್ರೈನ್ ಮೂವಿಂಗಲ್ಲಿತ್ತು. ಓಡ್ ಬಂದು ಜಂಪ್ ಹೊಡೋದು ಅಷ್ಟೇ. ಹಾಯ್ ಹೆಲೋ ಗೈಸ್. ಟ್ರೈನಿಗೆ ಓಡ್ ಬಂದು ಹತ್ತಿದ್ವಿ ಅಂತ ಗೊತ್ತು, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ ಅಲ್ವಾ. ಸೊ ನಾವು ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಂತ್ರಾಲಯ ಹೋಗ್ತಾ ಇದೀವಿ. ಸೊ ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಕ್ಯಾಚ್ ಮಾಡ್ತಾ ಇದ್ವಿ. ಅದು ಲೇಟ್ ಆಗಿ ಹಂಗ ಹತ್ತಿದಾಯ್ತು. ಟ್ರೈನ್ ಡಿಲೇ ಆಯ್ತು. ಆತರ ಎಲ್ಲ ಹತ್ಬಾರ್ದು ಅಂದ್ರೆ ಓಡ್ ಬಂದು ಹತ್ಕೊಂಡ್ವಿ. ಸೊ ಮಂತ್ರಾಲಯ ಹೋಗ್ತಾ ಇದೀವಿ. ಸೊ ಅಪ್ಪ ಅಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ, ಅದೊಂದು ಅವ್ರ ಮೊದಲನೇ ಎಕ್ಸ್ಪೀರಿಯನ್ಸು. ಹಂಗೆ ಅವ್ರ ಮಾಲ್ ಕೂಡ ನೋಡಿಲ್ಲ. ಅಂಡ್ ಹಂಗೆ ಬೆಂಗಳೂರು ಅಷ್ಟಕ್ಕೆ ಬೇಗ ಬಂದಿದ್ದೀವಿ. ಅವ್ರಿಗೊಂದು ಓರಿಯನ್ ಮಾಲ್ ತೋರಿಸ್ಬಿಟ್ಟು, ಓರಿಯನ್ ಮಾಲ್ ಇಲ್ಲ ಇಸ್ಕಾನ್ ಟೆಂಪಲ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ನೋಡ್ಕೊಂಡು, ರಾತ್ರಿ ಟ್ರೈನ್ ಅದು 8:45ಗೆ. ಸೊ ಎಲ್ಲ ನೋಡ್ಕೊಂಡು ರಾತ್ರಿ ಟ್ರೈನ್ ಹತ್ಕೊಳ್ಳೋಣ ಅಂತ ಬೇಗ ಬಂದಿದ್ದೀವಿ ಬೆಂಗಳೂರಿಗೆ. ಸೊ ಬನ್ನಿ, ನಮ್ ದಿನ ಬೆಂಗಳೂರಲ್ಲಿ ಹೇಗಿರುತ್ತೆ ನೋಡೋಣ. ಇವರೇ ನಮ್ಮ ರಾಜೇಗೌಡರು, ನಮ್ಮಪ್ಪ. ಕೇಳ್ತಾ ಇದ್ರಲ್ಲ ರಾಜೇಗೌಡರು ಕರ್ಕೊಂಡು ಅಂತ ಕರ್ಕೊಂಡು ನೋಡಿ ಎಲ್ಲ ಮಂತ್ರಾಲಯ ಹೋಗ್ತಿದ್ವಿ. ನಮ್ಮಪ್ಪ ನಮ್ಮಮ್ಮ ಇವಾಗ ಬೆಂಗಳೂರು ರೀಚ್ ಆಗಿದ್ದೀವಿ. ಜೊತೆಗೆ ನಮ್ಮ ಜಗದೇಕ ಮಲ್ಲ ಶಿವಕುಮಾರ್ ಅವರು ಕೂಡ ಬರ್ತಾ ಇದಾರೆ. ಶಿವಕುಮಾರ್ ಅವ್ರು ಎಷ್ಟು ಬಿಸಿ ಆಗಿದ್ದಾರೆ ಅಂದ್ರೆ ನಮ್ದೊಂದು ಬ್ಲಾಗ್ ನೋಡಕ್ಕೆ ಅವ್ರಿಗೆ ಪುರ್ಸೋತಿಲ್ಲ, ಟೈಮ್ ಆಗಿಲ್ಲ ಪಾಪ. ಫುಲ್ ಬಿಸಿ ಆಗ್ಬಿಟ್ಟವನೆ. ಇವನ್ನ ಕಷ್ಟಪಟ್ಟು ಮಂತ್ರಾಲಯ ಕರ್ಕೊಯ್ತಿದೀವಿ ಈಗ. ಇನ್ನೊಬ್ಬ ಉದಯ್ ಬರ್ತಾ ಇಲ್ಲ, ಅವನಿಗೂ ಬುಕ್ ಆಗಿತ್ತು. ಕಳ್ಳರ ಮಗ ಕೊನೆಯಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬರಕ್ಕಾಗಲ್ಲ ಅಂತ. ಸೊ ನಾವು 7 ಜನ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಸೊ ನಮ್ಮ ಅಪ್ಪ ಅಮ್ಮನ ಫಸ್ಟ್ ಮೆಟ್ರೋ ಎಕ್ಸ್ಪೀರಿಯನ್ಸ್. ಅವ್ರು ಮೆಟ್ರೋನು ಒಂದ್ಸಲೂ ಬಂದಿಲ್ಲ, ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದವ್ರೆ. ಸೊ ಅವ್ರಿಗೆ ಫಸ್ಟ್ ಟೈಮ್ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಓರಿಯನ್ ಮಾಲ್ಗೆ ಮೆಟ್ರೋ ತಗೋತಾ ಇದೀವಿ. ನಮ್ಮ ಮಮ್ಮಿಗೆ ಎಕ್ಸಲೇಟರ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮು. ಪಾಪ ಕಷ್ಟಪಟ್ಟು ಕಾಲಿಡ್ತವ್ರೆ, ಬಿದ್ದೋಗ್ಬಿಟ್ರಿ ಅಂತ. ನಮ್ಮ ಅಪ್ಪಂಗೂ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನೋಡಪ್ಪ, ಇದೇ ಟಿಕೆಟ್ ಮೆಟ್ರೋದು. ಇದು ತಗೊಂಡಾಗ ಕಾಯಿನ ಹಾಕಿದ್ರೆ ಓಪನ್ ಆಗುತ್ತೆ ಡೋರು. ಅದ್ರೊಳಗಡೆ ಹಾಕ್ಬೇಕು, ಓಪನ್ ಆಗುತ್ತೆ, ಒಳಗಡೆ ಹೋಗೋದು. ಅಂದರೆ ಒಳಗಡೆ ಹಾಕಂಗಿಲ್ಲ, ಟಚ್ ಮಾಡಬೇಕು. ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಇಳಿತೀವಲ್ಲ, ಅಲ್ಲಿ ಒಳಗಡೆ ಹಾಕ್ಬೇಕು, ಆಚೆ ಬಿಡುತ್ತೆ. ಹಂಗೆ ಟಿಕೆಟ್. ಅದು ಕಳೆದೋದ್ರೆ ಆಚೆ ಹೋಗೋಕ್ಕಾಗಲ್ಲ, ತಗೊಂಡು ಹೋಗ್ಬೇಕು ಸೇಫಾಗಿ. ಬೈ ಚಾನ್ಸ್ ಮಿಸ್ ಆದರೆ ಅದೇನೋ ಫೈನ್ ಗೀನ್ ಇರುತ್ತೆ ಅನ್ಸುತ್ತೆ, ಕಟ್ಬಿಟ್ಟು ಹೋಗ್ಬೇಕು. ಗೊತ್ತಾಯ್ತಾ ಮಮ್ಮಿ ಏನು ಮಾಡ್ಬೇಕಂತ? ಅಲ್ಲೇ ಅದು ಫೋನ್ ಅಲ್ಲೇ ಇಡಿ, ಅದ್ರ ಮೇಲೆ ಇಟ್ಟರೆ ಅದು ಓಪನ್ ಆಗುತ್ತೆ. ಇರು ಈಗ ಇಡು ಅಲ್ಲಿಡಿ. ಹಾಂ, ಇದು ನಿಂದು. ಹಂಗೆ ಇದೆಲ್ಲ ಅಂಡರ್ಗ್ರೌಂಡಪ್ಪ, ಕೆಳಗಡೆ ಮಾಡಿರೋದು. ಇನ್ನು ಮೆಜೆಸ್ಟಿಕ್ ಇನ್ನೂ ಕೆಳಗಡೆ ಅಂಡರ್ಗ್ರೌಂಡ್ ಹೋಗುತ್ತೆ. ಎಷ್ಟೊಂದು ಫ್ಲೋರ್. ಏನೋ ಗಣಿತ ಯೋಚನೆ ಮಾಡ್ತಾವನೆ.
ಹೆಂಗಿದು ನಮ್ಮ ಟ್ರೈನ್ ಬಂತು. ನಾವಪ್ಪ ಹೇಳಿದ್ವಿ ವಿಶ್ವಾಸ ಹೋಗ್ತಿಲ್ಲ ಅಂತ ಗಾಬರಿ ಆಯ್ತು. ಮೆಜೆಸ್ಟಿಕ್ ಹೋಗಿ ಲೇನ್ ಚೇಂಜ್ ಮಾಡ್ಬೇಕು ನಾವು. ಇದು ಮೇಲೆ ಇದೆ ಈಗ, ಆಮೇಲೆ ಮತ್ತೆ ಕೆಳಗಿಡಿಯುತ್ತೆ. ಮೆಜೆಸ್ಟಿಕ್ಕಲ್ಲಿ ಲೇನ್ ಚೇಂಜ್ ಮಾಡಿದ್ದೀವಿ. ಹೊರೇನ್ ಒಂದೇ ಸ್ಟಾಪ್. ನಾವು ಈಗ ನೇರಳೆ ಬಣ್ಣದ ಟ್ರೈನಿಂದ ಹಸಿರು ಬಣ್ಣದ ಟ್ರೈನಿಗೆ ಕಾಯ್ತಾ ಇದೀವಿ. ಹಾಂ, ಮುಂದೆ ನೋಡ್ತೀವಿ. ಕನ್ನಡ ಅನುವಾದಕ್ಕೆ ಧನ್ಯವಾದಗಳು. ಟ್ರೈನ್ಗೆ ಏನಂತಾರೆ ಮಗ? ಟ್ರೈನ್ಗೆ ರೈಲು. ರೈಲು ಮಾತ್ರ. ಓರಿಯನ್ ಮಾಲ್ ಸ್ಟಾಪ್ ಬಂದ್ವಿ. ಕಾಯಿನ್ ಹಾಕ್ಬಿಟ್ಟು ಎಕ್ಸಿಟ್ ಆಗ್ಬೇಕೀಗ. ಅಪ್ಪ ಅಮ್ಮ ಕಷ್ಟ ಆಗುತ್ತೆ ಅಂತ ಗಗನ ಮಾಡಿಸ್ತಾನ. ನೀವು ಹಾಕ್ಬಿಟ್ಟು ಹೋಗಿ. ಒರಾಯನ್ ಮಾಲ್ ಇದೇ ಗಣಪ ಮಾಲ್. ಒರಾಯನ್ ಎಷ್ಟು ದೊಡ್ಡ ಮಾಲ್ ಅಂದ್ರೆ, ಮುಂಚೆ ಇದೇ ದೊಡ್ಡ ಮಾಲ್ ಇದ್ದಿದ್ದು, ಬೇರೆ ಬೇರೆ ಮಾಲ್ ಬಂದು ಚಿಕ್ಕ ಮಾಲ್ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಎಷ್ಟು ಮಾಲ್ ಇದಾವೆ ಜನಕ್ಕೆ ಗೊತ್ತಿಲ್ಲ. ಹೆಂಗಿದ್ದು ಮಾಲು ಇಲ್ಲಿ ಬಿಟ್ಟು ಹೋದ್ರೆ ಗೊತ್ತಾಗೋದೇ ಇಲ್ಲ ಆಚೆ ಬರಕ್ಕೆ ಹೆಂಗೆ ಅಂತ. ನಮ್ಮ ಮಮ್ಮಿಗೆ ಬರೀ ಮಾದೇಶನ್ ಬೆಟ್ಟ ನೋಡಿ ಗೊತ್ತು. ಅಲ್ಲಿ ಹೆಂಗೆ ಓಡಾಡೋದಂತ ಮಾಲ್ ಫಸ್ಟ್ ಟೈಮ್ ಹೆಂಗೆ ನೋಡ್ತೀರಲ್ಲ ಮಾಲ್ನ. ಒರಾಯನ್ ಮಾಲ್, ಓರಿಯನ್ ಮಾಲ್. ಒರಾಯನ್, ಕನ್ನಡದಲ್ಲಿ ಒರಾಯನ್ ಮಾಲ್. ಒರಾಯನ್ ಮಾಲ್ ಹೋಗೊಮ್ಮೆ ನೋಡೋದು ಹೆಂಗೆ ಹೋಯ್ತ್ಯಾ? ಜೈ ಆಂಜನೇಯ ಅಂತ ಕಲ್ತ್ಕೊಳ್ಲಿ ಕಣ. ಅಯ್ಯೋ, ಒರಾಯನ್ ಮಾಲ್ ಆಚೆ ಬಂದಿದ್ದೀವಿ. ಅಲ್ಲಿ ಒಳಗಿಂದ ನಮ್ಮಪ್ಪ ವರ್ಲ್ಡ್ ಟ್ರೇಡ್ ಸೆಂಟರ್ ನೋಡಿ ಗಾಬರಿ ಆಯ್ತವ್ರೆ. ಏನು ಹಿಂಗಾಯ್ತಲ್ಲ ಅಂತ ನೋಡಿದೆ. ಹೆಂಗ್ ನೋಡ್ತಾ ನೋಡಿ ಅಲ್ಲ. ಹೆಂಗೈತೆ ಮಾಲು? ಫೋಟೋ ಒಂದ ಚೆನ್ನಾಗೈತೆ. ಮುಂದೆ ಏನ್ ಹೇಳ್ಬೇಕು? ಓಕೆ 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 ಪಾಠ ಓದ್ತಾ ಓಕೆ ಅಷ್ಟೇ ಬರೋದು. ರಜೆ ಕೊಟ್ರಿ ಪಾಪ. ಒಂದು 4-5 ಫೋಟೋ ತಗೊಟ್ಟೆ. ಈಗ ಸ್ಟೇಟಸ್ ಹಾಕೋತಾರೆ. ಇದ್ರ ಮುಂದೆ ತಗೊಡ್ತೀನಿ ಈಗ. ನಮ್ಮ ಶಿವಕುಮಾರ ಡಯಟಲ್ಲಿ ಇದ್ರು, ಡೋನಟ್ ತಿನ್ನಲೇಬೇಕು ಅಂತ ಹೋಗಿ ತಗೊಬಂದಾನೆ. ಟೇಸ್ಟ್ ಮಾಡೋಣ, ಟೇಸ್ಟ್ ಮಾಡಿಲ್ಲ ಅಂದ್ಬಿಟ್ಟು. ಡೋನಟ್ ಗಾಯ್ಸ್, ನಮ್ಮಪ್ಪ ಏನ್ರು ಚಿ ಏನ್ ಹಿಂಗೈತೆ ಅಂದ್ರ? ಕಜಾಯ ಇದ್ದಂಗದೆ. ನಿಜ ನಿಜ ನಿಜ, ಕಜಾಯನೇ ಅದು. ಇಂಗ್ಲೀಷರ್ ಕಜಾಯ ಅಷ್ಟೇ. ಡೋನಟ್ ಹೆಂಗಿತ್ತು? ಡೋನಟ್ ಹೆಂಗಿತ್ತು? ಕಜಾಯನೇ ಚೆನ್ನಾಗಿರುತ್ತೆ. ಕ್ರೀಮ್ ಬಂದ್ ಡೋನಟ್, ರೋಲಿಂಗ್ ಡೋನಟ್. ನಾನು ಹೇಳಿದೆ ಒಂದು ಚಿಕನ್ ತಗೊಳ್ಳುವ ಅಂತ, ಸಾಕಾಗಿರುತ್ತೆ ಅಂತ. ಹೆಂಗಿತ್ತಪ್ಪ ಮಾಲು? ಏನ್ ಮಾಲ್ ಇದು? ಒರಾಯನ್ ಮಾಲ್. ಹೆಂಗೆ ಹೇಳ್ತಾರೆ ನೋಡು. ಚೆನ್ನಾಗಿತ್ತು. ಕನ್ನಡದಲ್ಲಿ ಒರಾಯನ್ ಮಾಲ್. ರಾಯಲ್ ಮಾಲ್. ಒರಾಯನ್ ಮಾಲ್. ಒರಾಯನ್ ಮಾಲ್ ಇಷ್ಟ ಆಯ್ತಾ ಮಾಲು? ಇಷ್ಟ ಆಯ್ತು. ಏನು ತಗೊಳಕ್ಕಾಗಲ್ಲ ಅಲ್ವಾ? ತುಂಬ ಕಾಸ್ಟ್ಲಿ, ಸಿಕ್ಕಾಬಿಟ್ಟೆ ದುಬಾರಿ. ನೋಡ್ಕೊಂಡು ಎಂಜಾಯ್ ಮಾಡೋದಷ್ಟೇ. ತಗೋಬೋದು ಜಮೀನ್ದಾರರು. ಸುಮ್ಮನೆ 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 ಯಾಕೆ? ಈಗ ಇಸ್ಕಾನ್ ಟೆಂಪಲ್ ಹೋಗ್ಬೇಕು. ಹೋಗೋಣ. ಕೃಷ್ಣ ಕರೀದೇನೆ, ಬರ್ತಾ ಇಲ್ಲ. ನಡ್ರಿ ಹೋಗೋಣ. ಏನ್ ಮಾಡಕ್ ಹೋಗಿದ್ದೆ ಮಮ್ಮಿ? ಯಾನವನ್ನ ತಗೊಳಕ್ ಹೋಗಿದ್ದು. 650 ರೂಪಾಯಿ ಹೇಳಿದ್ರೆ ಏಯ್ ವ್ಯಾಪಾರ ಮಾಡಿದ್ನೋ ಅವ ಕೊಡ್ಲಿಲ್ಲ. ನಮ್ ರೇಟ್ಗ ಚೌಕಾಸಿ ಮಾಡ್ದು, ಅವ್ನು ಕೊಡ್ಲಿಲ್ಲ. ಮುಂದಿನ ವಾರ ಬತ್ತೀವಿ ಬಿಡು, ಮುಂದಿನ ವಾರ ಸಂತೆಗೆ. ಅಲ್ಲ, ಮುಂದಿನ ವಾರ ಸಂತೆಗೆ ಬರ್ತೀವಿ, ಇಟ್ಟಿರು ಅಂದ್ಬಿಟ್ಟು ಬಂದರು. ಒರಾಯನ್ ಮಾಲ್ ಮುಗಿಸಿ ಪಕ್ಕದಲ್ಲೇ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಕೃಷ್ಣನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ
ಮೇಯ್ನ್ ನಮ್ಮ ಅಪ್ಪ ಅಮ್ಮನ ತೋರಿಸೋಣ ಅಂತ. ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡೋಕ್ಕೆ ಮುಂಚೆ ಅವರು ಪೂಜೆ ಮಾಡ್ತಂತ ಹರಿ ಕೃಷ್ಣ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಆಗ್ತಾಯಿದೆ. ಕೋಇನ್ಸಿಡೆನ್ಸ್ ಇದು. ದರ್ಶನಕ್ಕೆ ದಾರಿ ಅದು ಮೇಯ್ನ್ ಟೆಂಪಲ್. ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ ಬ್ರೋ? ಕೃಷ್ಣ ಒಳ್ಳೇದು ಮಾಡಲಿ ನಿಮಗೆ. ಇದೇ ಬೃಹದಾಕಾರವಾಗಿರೋ ಮೇಯ್ನ್ ಟೆಂಪಲ್ ಗೋಪುರ. ಅಲ್ಲಿ ಕೆಳಗಡೆನೂ 2-3 ದೇವಸ್ಥಾನ ಇದೆ. ಅದು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ಕೃಷ್ಣ ದರ್ಶನ ಮಾಡೋಕ್ಕೆ. ದರ್ಶನ ಆಯಿತು. ದರ್ಶನದೇನು ವೀಡಿಯೋ ಮಾಡಿಲ್ಲ, ಫೋಟೋಗ್ರಫಿಗೂ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟ್ ಮಾಡಿದರು. ಸೊ ಏನೂ ತೊಗೊಳ್ಳಿಲ್ಲ. ತುಂಬ ಚೆನ್ನಾಗಾಯಿತು. ಆರ್ಕಿಟೆಕ್ಚರ್ ಅಂತೂ ಮಾರ್ವಲಸ್ಸಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಪ್ರಸಾದ ಸಿಗುತ್ತೆ. ನಮ್ಮಪ್ಪ ನಮಗೆ ಪ್ರಸಾದ ಅಂತ ಮೋತಿಚೂರು ಲಡ್ಡು ಕೊಡಿಸ್ತಾ ಇದ್ದಾರೆ. 6 ಪೀಸಸ್ಗೆ 210 ರುಪೀಸು, 210 ರೂಪಾಯಿ. ಅವೆಲ್ಲ ಏನು ಬೇಡ. ಪ್ರಸಾದ 6 ಜನ ಇದ್ದೀವಿ ನಾವು. 6 ಪೀಸ್ ಕರೆಕ್ಟಾಗಿ ಅವರೇ ಲೆಕ್ಕ ಮಾಡಿಟ್ಟವ್ರೆ. ಇಲ್ಲೆಲ್ಲ ನಿಮಗೆ ಕೃಷ್ಣಗೆ ರಿಲೇಟೆಡು ಹೋಮ್ ಡೆಕೋರು, ಸಣ್ಣ ಪುಟ್ಟ ಐಟಮ್ಸ್ ಸಿಗುತ್ತೆ. ಟೆಂಪಲ್ ಕಟ್ಟಿರೋದ್ರ ಬಗ್ಗೆ ಹಿಸ್ಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು 1997 ಭಾರತದ ರಾಷ್ಟ್ರಪತಿಯವರು, ಪ್ರೆಸಿಡೆಂಟ್ ಅವರು ಇನಾಗ್ರೇಟ್ ಮಾಡಿರೋದು. ನೋಡಿ ಕಟ್ಟಿರೋದು ಹೆಂಗೆ ಅಂತ ಕೊಟ್ಟಿದ್ದಾರೆ, ಹೆಂಗೆ ಕಟ್ಟಿದ್ರು, ಕಲ್ಲುಗಳು. ಇನಿಷಿಯಲ್ ಸ್ಟೇಜ್ ಜನ ಕೆಲಸ ಮಾಡ್ತಾಯಿರೋದು ಇಲ್ಲಿ. ಇಲ್ಲ ಫಸ್ಟ್ ಹೆಂಗಿತ್ತು ನೋಡ, ಸೂಪರ್. ನಾವಿನ್ನೂ ಹುಟ್ಟೇ ಇರಲಿಲ್ಲ ಗುರು. 1997 ಇನಾಗ್ರೇಟ್. ನೀನು ಬಿಡು ಹಳೆ ತಲೆ. 1997 ಜೂನಿಗೆ ಹುಟ್ಟಿದ್ದೆ. ಹಿರಿತಲೆ ನೀನು ನೀನು ಹುಟ್ಟಿರಲಿಲ್ಲ. ಹುಟ್ಟಿದ್ದೆ ಜೂನು ಆಗಸ್ಟ್. ನಾನು ಹುಟ್ಟಿದೆ ಇನಾಗ್ರೇಟ್ ಮಾಡಿದೆ. ನೀನು ಅವತಾರ ಮಗ ಕೃಷ್ಣಂದು. ಕೃಷ್ಣನ ಅವತಾರ. ಕ್ಯೂಟ್ ಕೃಷ್ಣ ನೀನು. 50 ರೂಪಾಯಿ ಅಂತ ಹೊರೇನ್ ಮನೇಲಿ 150 ರೂಪಾಯಿ 160 ರೂಪಾಯಿ ಕೊಡ್ತಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ಇಲ್ಲ 50 ರೂಪಾಯಿ ಇಟ್ಟವ್ರೆ ಮಗ. ಅಂದ್ರು ಕೃಷ್ಣನ್ ಸಾಯಂದ್ರೆ ಡೋನಟ್ ಯಾಕೆ ಇಟ್ಟು ಬರೋವಾಗ ಇರ್ತವಲ್ಲ ತಿನ್ನೋ. ಲೋ ಈ 3 ಬರ್ತಿತ್ತಲ್ಲೋ, ಒಂದು ತಿನ್ನೋಕ್ಕೆ ಸಾಕಾಯ್ತು. ನಮ್ಮಪ್ಪ ಎಲ್ಲೋದ್ರು ಜಿಲೇಬಿ ಬಿಡಲ್ಲ. ಇಲ್ಲಿ ಚೆನ್ನಾಗಿರೋ ಜಾತ್ರೆ ಥರ ಅಲ್ಲ, ಚೆನ್ನಾಗಿರೋ ಜಿಲೇಬಿ ತಿಂತಾರೆ. ಹೆಂಡತಿ ಕೊಡಿಸ್ತಾರೆ, ಅದುವೇ ನಮಗಲ್ಲ. ಚೆನ್ನಾಗಿರೋದು ಏನಾಗುತ್ತೆ, ಸಖತ್ತಾಗಿ ಇರುತ್ತೆ. ಚೆನ್ನಾಯ್ತಾ? ಚೆನ್ನಾಯ್ತಮ್ಮ. ಫನ್ ಫ್ಯಾಕ್ಟ್ ಈಸ್, ಕೃಷ್ಣನ ದೇವಾಲಯದ ಕೆಳಗಡೆ ದೊಡ್ಡ ಬೇಕ್ರಿಯನ್ನು ಮಾಡ್ಕೊಂಡಿದ್ದಾರೆ. ಇಟ್ಸ್ ಅ ಹ್ಯೂಜ್ ಬೇಕ್ರಿ. ಎಲ್ಲ ಥರನೂ ಸಿಗುತ್ತೆ. ತುಂಬ ಚೆನ್ನಾಗಿರೋ ಸ್ವೀಟು, ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತೆ. ಪ್ರಸಾದ ಕೊಟ್ಟಿದ್ದಾರೆ, ಖಾರ ಪೊಂಗಲ್ ಚೆನ್ನಾಗಿದೆ. ಬನ್ನಿ. ಕುಡಿಬೋದು, ಅಷ್ಟು ತೆಳ್ಳಗೆ ಮಾಡಿದ್ದಾರೆ, ಕುಡಿಬೋದು. ಶಿವಕುಮಾರ್ ನಾಚ್ಕೋಬೇಡ, ಹೋಗ ಇನ್ನೊಂದ್ಸಲ ಹಾಕ್ಸ್ಕೊಂಬ. ಹೋಗ ಬೇಡ, ಪರವಾಗಿಲ್ಲ, ನಾನು ವೀಡಿಯೋ ಮಾಡಲ್ಲ. ನೀನು ಹಾಕ್ಸ್ಕೊ ಬಂದ್ಮೇಲೆ ನಾನು ವೀಡಿಯೋ ಮಾಡಲ್ಲ. ಪ್ರಸಾದ ಥರ ತಿನ್ಬೇಕು. ಹೋಗ ನಾಚ್ಕೋಬೇಡ ಗೈಸ್, ವೀಡಿಯೋ ಮಾಡ್ಕೊಬಿಡ್ತೀನಿ ಅಂತ. ಇಲ್ಲ ಅಂದ್ರೆ ಅವ್ನು 2 ಸಲ ಪ್ರಸಾದ ಹಾಕ್ಸ್ಬಿಡ್ತಾನೆ ಯಾವಾಗಲೂ. ನೋಡಿ ಹೆಂಗಾಡ್ತವನೆ, ಬಾಲಕೃಷ್ಣ ಅನ್ಕೋತವನೆ. ಅಯ್ಯೋ ಅದು ಒಂದು ಕಡೆ ಚೇಂಜ್ ಮಾಡೋದ್ವಲ್ಲ ಮೆಟ್ರೋ ಏನು ಅವಾಗ. ಸರಿ, ಹೆಂಗಿತ್ತು ಮೆಟ್ರೋ ಎಕ್ಸ್ಪೀರಿಯನ್ಸು? ಗಂಡ ಹೆಂಡ್ತಿ ಚೆನ್ನಾಯ್ತಾ? ಹ್ಞೂ, 2 ಕಡೆನೂ ನಿಂತ್ಕೊಂಡು ಅಷ್ಟು ಜನ. ಹಾಂ, ಹೆಂಗೈತೆ ಮೆಟ್ರೋ ಇದೆಲ್ಲ ಕಟ್ಟಿರೋದು? ಹ್ಞೂ, ಕೆಂಪೇಗೌಡರು ಕಟ್ಟಿರೋದ ಅಂತ ಕೇಳ್ತಾನೆ ಮಮ್ಮಿ. ಪಾಪ ಇನ್ನೋಸೆಂಟು. ಊಟಕ್ಕೆ ಎಲ್ಲ ಮುಗಿಸ್ಕೊಂಡ್ಬಂದಿದ್ದೀವಿ. ಇವಾಗ ಶೌರ್ಯ ಎಂಟ್ರಿ.
ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಏನೋ ಒರಾಯನ್ ಮಾಲು, ಏನು ಇಸ್ಕಾನ್ ಟೆಂಪಲ್ ಅಲ್ಲ ಮಗ. ಏನು ಮಗ ಏನು ಬೇಕೆಲ್ಲ ಓಡಾಡಕ್ಕೆ ಆಯ್ತಲ್ಲ, ಅದು ಎಳ್ದು ಸಾಕಾಗೈತೆ ನನಗೆ. ನಮ್ಮ ಲಗೇಜ್ ನೋಡಿ ಗೈಸ್, ಅಲ್ಲ ನಿನ್ನ ನೋಡಕ್ ಬಂದಿದ್ದೀವಿ ಆಗಿದೆ. ಇಬ್ಬಿಬ್ರದ್ದು ಒಂದೊಂದೇ ಇದರಲ್ಲಿದೆ, ಅದಕ್ಕೆ ಸಾಕಾಯ್ತು ಬೆಳಗ್ಗೆಯಿಂದ ಎಳ್ದು ಟ್ರಾಲಿನ. ಇವಾಗ ಊಟಕ್ಕೆ ಆರ್ಡರ್ ಮಾಡಿದ್ದೀವಿ. 8:45 ಟ್ರೈನು ಹತ್ತಬೇಕು. ಬೆಳಗ್ಗೆ ಮುಖ ತೊಳೆದಿರೋದು, ಸ್ನಾನ ಮಾಡ್ಕೊಂಡ್ ಬಂದಿರೋದು ಎಲ್ಲ ರೆಡಿ ಆಗಿದ್ದು. ಗಂಗನಿಗ ಪಾಪ 3 ಸತಿ ನಾನು ತೊಳ್ಕೊಂಡ್ಬಂದು ತಣ್ಣಗೆ. ನೀನು ಆರ್ಡರ್ ಮಾಡಬೇಕಲ್ಲೇ. ಊಟ ಮಾಡಿ ಈಗ ಮೆಜೆಸ್ಟಿಕ್ ಎಂಟ್ರಾಗಿ ಟ್ರೈನ್ ಒಳಗಡೆ ಬಂದಿದ್ದೀವಿ. ನಮಗೆ ಸೀನಿಯರ್ ವ್ಲಾಗರ್ ಇವರು ಹೇಳ್ತಿದ್ದಾರೆ ನಿರೂಪಣೆ ಜಾಗ ಬಿಡಿ ಅವ್ರಿಗೆ. ನಮಗೆ ಅಪ್ಪರು ಮಿಡಲು ಮಾತ್ರ ಸಿಕ್ಕಿದೆ, ಲೋವರ್ ಒಂದು ಸಿಕ್ಕಿಲ್ಲ. ಈಗ ಮಲ್ಕೊಂಡು ಹೊರಡಬೇಕು. ಇವನು ಚಲೋ ಅಂತವನು. ಏನು ಮುಂಗಾರು ಮಳೆ ದೊಡ್ಡ ಬರ್ತಾ ಇದೆ. ಬೆಳಗ್ಗೆಯಿಂದ ಹೇಳಿ ಸಾಕಾಗ್ಬಿಟ್ಟಿದೆ. 5 ಅವರ್ ಲೇಟ್ ಸರ್. ಬೆಳಗ್ಗೆಯಿಂದ ಸುತ್ತಿ ಬ್ಯಾಗ್ ಇಟ್ಕೊಂಡು ಸಾಕಾಗ್ಬಿಡ. ಯಾಕೆ ಸರ್? ಆ ಕಡೆ ಮಳೆ ಬಿದ್ದು ಸಚಿನಕ್ಕೆ ಪಾಪ ಹುಷಾರಿಲ್ಲ. ಇವನು ಬೇರೆ ಇಲ್ಲಿ ಎದ್ಬಿಟ್ಟು ಸುಮ್ಮನಿರಕ್ಕಾಗೋದಿಲ್ಲ. ಶಿವಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ಲ ಯಾರು. ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. 4 ಗಂಟೆ ಅರ್ಲಿ ಮಾರ್ನಿಂಗ್ ಟೈಮು. ಇಲ್ಲಿಗೆ ಆಗನ ಹೂವು ತಗೋತಾಳೆ ಮುಡ್ಕೊಳ್ಳೋಕ್ಕೆ. ಸಿಕ್ಕಾಪಟ್ಟೆ ಚಳಿ ಇದೆ, ಚುಯ್ ಅಂತ ಗಾಳಿ ಬಿಸ್ತೈತೆ. ನಂಗೆ ಬೇರೆ ಸ್ವಲ್ಪ ಹುಷಾರಿಲ್ಲ. ಔಟ್ಫಿಟ್ ನೋಡಿ ಹೆಂಗೈತೆ. ಬೇಬಿ ಬ್ಲ್ಯಾಂಕೆಟ್ ಹೊತ್ಕೊಂಡವ್ರೆ ಎಲ್ಲರೂ. ಎದ್ದಿರೋ ಮುಖಗಳು ಇವಾಗ. ಹೆಂಗಿತ್ತ ಸ್ಲೀಪರ್? ಇದೇ ಬಂತಾ? ಓಕೆ. ರಾಮಾಯಣ 5 ಪಿಕ್ಚರ್ ರಾಮ ಹುಟ್ಟಿದ್ದು. ಎಂಡು ರಾವಣನ್ ಸಾಯಿಸಿದ್ದು. ಇದೇ ಮಂತ್ರಾಲಯಂ ಸ್ಟೇಷನ್ ಈ ಥರ ಇದೆ. ಟ್ರೈನ್ ಒಂದು 2 ನಿಮಿಷ 1 ನಿಮಿಷ ನಿಲ್ಲಿಸ್ತಾನೆ ಅಷ್ಟೇ, ಆಮೇಲೆ ಹೊಂಟೋಯ್ತಾನೆ ಬೇಗ. ಮಂತ್ರಾಲಯಕ್ಕೆ ಇವಾಗ ಸ್ಟೇಷನಿಂದ ಆಟೋ ತೊಗೋಬೇಕು. ಒಂದು 30 ಮಿನಿಟ್ಸ್ ಡ್ರೈವ್ ಇದೆಯಂತೆ. ಸೊ ಆಟೋ ತಗೊಂಡು ಹೊರಡ್ತೀವಿ. ಬನ್ನಿ ಹೋಗೋಣ. ಒಂದು ಒಳ್ಳೆ ರೈಡ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆಟೋ ರೈಡ್ ನಮಗೆ ಸರ್ವೆ ಕ್ಯಾಂಪ್ ನೆನಪಾಗ್ತಿದೆ. ನಿಜ. ಬೆಳಿಗ್ಗೆನೆ ಹಿಂಗೆ 3:30-4 ಗಂಟೆಗೆ ಎದ್ದು ಸರ್ವೆ ಕ್ಯಾಂಪಲ್ಲಿ ಅಲ್ಲಿ ಲೊಕೇಶನ್ ಹೋಗ್ಬೇಕಾಗುತ್ತೆ. ಹಿಂಗೆ ಆಟೋದವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು. ನಾವು ಅದರಂತ ವ್ಯರ್ಥ ಪ್ರಯತ್ನ ಇನ್ನೊಂದಿಲ್ಲ. ಹೇಳ್ತಾ ಇಲ್ವಾ, ಗುದ್ಲಿ ಬಾಡ್ಲಿ ಅಂತ ತಗೊಂಡು ಕಾಯ್ತಾ ಇರ್ತಿದ್ವಿ. ಸೊ ಇಲ್ಲಿ ಬಂದ್ವಿ ಮಂತ್ರಾಲಯಕ್ಕೆ. ನಾವು ಮಠದ ಕಡೆಯಿಂದ ಸಿಗೋ ರೂಮ್ಸ್ನ ಮೊದಲೇ ಬುಕ್ ಮಾಡಿದ್ವಿ. ಸೊ ಈಸಿ ಆಯಿತು, ಬಂದ್ವಿ, ರೂಮ್ಸ್ ಎಲ್ಲ ಸಿಕ್ತು. ಈಗ ಫ್ರೆಶ್ ಅಪ್ ಆಗಿ ಹೊರಡಬೇಕು. 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಸೊ ನಮ್ಮದು ಮಂತ್ರಾಲಯ ದರ್ಶನ ಎಲ್ಲ ಹೆಂಗಿರುತ್ತೆ ಅಂತ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀವಿ. ಇದಾಗಿತ್ತು ನಮ್ಮ ಜರ್ನಿ ಆ್ಯಂಡ್ ಬೆಂಗಳೂರು ಹೇಗಿತ್ತು ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್.